ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವತ್ತು ಫಿಸಿಕ್ಸ್ ಪೇಪರ್ ನಡೆದಿದೆ. ಸೊ ಅದರ ಕೀ ಆನ್ಸರ್ ಈಗ ಹೇಳ್ತಾ ಇದ್ದೀನಿ ನೋಡಿ. ಒಂದು ಕಡೆಯಿಂದ MCQ ಮತ್ತು ಬಿಟ್ಟ ಸ್ಥಳ ಪಾರ್ಟ್ 1 ನಾನು ಹೇಳ್ತೀನಿ. ನೆಕ್ಸ್ಟು ಎಲ್ಲದನ್ನು ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತೀನಿ. ಮೊದಲನೇದು ನೋಡ್ತಾ ಇದ್ದಾರೆ, ಇಲ್ಲಿ ಕನ್ನಡ ಮೀಡಿಯಮ್ದು ಇದೆ ಮತ್ತು ಇಂಗ್ಲೀಷ್ ಮೀಡಿಯಮ್ದು ಎರಡೂ ಇದೆ. ನಾನು ಡೈರೆಕ್ಟ್ ಇಂಗ್ಲೀಷ್ ಮೀಡಿಯಮ್ ಪೇಪರ್ಗೆ ಹೋಗ್ತಾ ಇದ್ದೀನಿ ನೋಡಿ. ಮೊದಲನೇ MCQಗೆ ಉತ್ತರ ಬಂದು ಸಿ 3.5 ಅಂತ ಇದೆ ನೋಡಿ, ಅದು ಸಿ. ಎರಡನೇದಕ್ಕೆ ಬಂದು ಸಿ ಮತ್ತು ಸಿ, ಅದು ಸಿ ಎರಡನೇದಕ್ಕೆ ಉತ್ತರ. ಆಪ್ಷನ್ ನೀವೇನು ಹಾಕಿದ್ರೆ ನೋಡ್ಕೊಳ್ಳಿ. ನೆಕ್ಸ್ಟು ಥರ್ಡ್ ಒನ್ನಿಗೆ ಬಿ ಉತ್ತರ ಆಗ್ತಾಯಿದೆ ನೋಡಿ. ನೆಕ್ಸ್ಟು ಫೋರ್ತ್ ಒನ್ನಿಗೆ ಎ ಆಗಿದೆ. ನೆಕ್ಸ್ಟ್ ಫಿಫ್ತ್ ಒನ್ನಿಗೆ ಎ ಆಗಿದೆ. ನೆಕ್ಸ್ಟು ಸಿಕ್ಸ್ತ್ ಒನ್ನಿಗೆ ಡಿ ಆಗಿದೆ ನೋಡಿ. ಈ ರೀತಿಯಾಗಿ ಸೆವೆಂತ್ ಒನ್ನಿಗೆ ಎ ಆಗಿದೆ ಮತ್ತು ಏಯ್ತ್ ಒನ್ನಿಗೆ ಸಿ ಆಗಿದೆ ನೋಡಿ. ನೀವು ಯಾವ್ಯಾವ ಉತ್ತರ ಬರೆದಿದೆ ನೋಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಮೂರನೇದಕ್ಕೆ ಬಿ, ಮೂರನೇ ಕ್ವಶನಿಗೆ ಬಿ, ನಾಲ್ಕನೇದಕ್ಕೆ ಎ, ಐದನೇದಕ್ಕೆ ಎ ನೋಡಿ, ಆರನೇದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ ಡಿ ನೋಡ್ಕೊಳ್ಳಿ. ಐದನೇದಕ್ಕೆ, ಆರನೇದಕ್ಕೆ, ಏಳನೇದಕ್ಕೆ ಎ, ಎಂಟಕ್ಕೆ ಸಿ ನೋಡಿ, ಎಂಟಕ್ಕೆ ಸಿ. ನೆಕ್ಸ್ಟು ಒಂಬತ್ತಕ್ಕೆ ಬಿ ಇದೆ, ಒಂಬತ್ತಕ್ಕೆ ಬಿ ಹಾಕಿದ್ದಾರೆ. ಹತ್ತಕ್ಕೆ ಬಂದು ಡಿ ಹಾಕಿದ್ದಾರೆ ನೋಡಿ, ಹತ್ತಕ್ಕೆ ಬಂದು ಡಿ ಹಾಕಿದ್ದಾರೆ. ಹನ್ನೊಂದು ಬಂದು ಸಿ ಇದೆ, ಹನ್ನೊಂದನೇ MCQಗೆ ಸಿ ಇದೆ. ಹನ್ನೆರಡನೇದಕ್ಕೆ ಬಂದರೆ ಡಿ ಇದೆ. 13ನೇದಕ್ಕೆ ಬಂದರೆ ಬಿ ಹಾಕಿದ್ದಾರೆ ನೋಡಿ, 13ನೇದಕ್ಕೆ ಬಿ ಹಾಕಿದ್ದಾರೆ. 14 ಬಂದು ಡಿ ಇದೆ, 14 ಡಿ ಇದೆ, 15 ಬಿ ಇದೆ. ಇಷ್ಟು MCQಗೆ ಸಂಬಂಧಪಟ್ಟಂತೆ. ಇನ್ನು ಬಿಟ್ಟ ಸ್ಥಳಕ್ಕೆ ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ. ಒಂದನೇದಕ್ಕೆ ನೋಡಿ, ಇಲ್ಲಿ ಮೋನೋಫೋಲಿಸ್ ಅಂತ ಒಂದನೇದಿದೆ, ಎರಡನೇದಿದೆ, ನಂಬರ್ಸ್ ಹಾಕಿದ್ದೀನಿ ನೋಡಿ. ಅಲ್ಲಿ ಎರಡನೇದು ಪೋಲಿನೆಂಟಿ ಅಂತಕ್ಕಂಥದ್ದು, ಮೂರನೇದು ಬಂದು ಲೆಸ್ ದ್ಯಾನ್ ಯೂನಿಟಿ ಅಂತಕ್ಕಂಥದ್ದಿದೆ. ನಾಲ್ಕನೇದು ಬಂದು ಡಿಫ್ರೆನ್ಷಿಯೇಷನ್ ಇದೆ, ಫೋಟೋಸ್ ಇದೆ ನೋಡಿ. ಇಷ್ಟು ಉತ್ತರಗಳು. ಇನ್ನು ಲಾಂಗ್ ಆನ್ಸರ್ಸ್ ಎಲ್ಲ ನಿಮಗೆ ಸಂಬಂಧಪಟ್ಟಂತೆ ನಾನು ಕೀ ಆನ್ಸರ್ ಹಾಕ್ತೀನಿ, ಡೀಟೇಲಾಗಿ ಕೀ ಆನ್ಸರ್ ಹಾಕ್ತೀನಿ. ಸೊ ಇದರಲ್ಲೂ ಯಾವನ ಡೌಟ್ಗಳಿದ್ರೆ ಮೆಸೇಜ್ ಹಾಕಿ. ಸೊ ಸರಿಯಾದಂಥ ಉತ್ತರಗಳು ಅಥವಾ ಡೌಟ್ ಯಾವನ ಇದ್ದರೆ